ಎಲ್ಲರಿಗೂ ನಮಸ್ಕಾರ. ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿ ಅಪ್ಪೆ. ವೀಕ್ಷಕರೇ, ನೀವು ನಿಮ್ಮ ಮನೆಯಲ್ಲಿ ಫ್ರಿಡ್ಜ್ ಬಳಸ್ತಾ ಇದ್ದೀರಾ ಅಂತಂದರೆ ಈ ವಿಡಿಯೋವನ್ನು ಮಿಸ್ ಮಾಡದೆ ನೋಡಲೇಬೇಕು. ಕೆಲವರು ತರಕಾರಿ ಹಣ್ಣುಗಳನ್ನು ಫ್ರಿಡ್ಜ್ನಲ್ಲಿ ಇಡ್ತಾರೆ, ಆದರೆ ನೀವು ಟೊಮ್ಯಾಟೊವನ್ನು ಫ್ರಿಡ್ಜ್ನಲ್ಲಿ ಇಡ್ತೀರಾ ಅಂತಂದರೆ ಎಚ್ಚರವಾಗಿರಿ. ವಾರಗಟ್ಟಲೆ ಟೊಮ್ಯಾಟೊವನ್ನು ಫ್ರಿಡ್ಜ್ನಲ್ಲಿ ಇಟ್ಟು ತಿಂತೀರಾ ಅಂತಂದರೆ ನೀವು ಈಗಲೇ ಎಚ್ಚೆತ್ಕೊಳ್ಬೇಕಾಗತ್ತೆ. ಇದು ಸೇಫ್ ಅಲ್ಲ ಅಂತಾರೆ ಆರೋಗ್ಯ ತಜ್ಞರು. ಆರೋಗ್ಯ ತಜ್ಞರ ಪ್ರಕಾರ ಟೊಮೆಟೊವನ್ನು ಫ್ರಿಡ್ಜ್ನಲ್ಲಿ ಇಡುವುದು ಸೇಫ್ ಅಲ್ಲ. ಅದರಲ್ಲೂ ನೆನಪಿರಲಿ ವೀಕ್ಷಕರೇ, ವಾರಗಟ್ಟಲೆ ಟೊಮೆಟೊವನ್ನು ಫ್ರಿಡ್ಜ್ನಲ್ಲಿ ಇಡಂಗಿಲ್ಲ. ಇದರಿಂದ ನಿಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರೋ ಅಪಾಯ ಇರುತ್ತೆ. ಹಾಗಾದರೆ ಈ ಟೊಮೆಟೊವನ್ನು ಫ್ರಿಡ್ಜ್ನಲ್ಲಿ ಇಟ್ಟು ತಿಂದರೆ ಏನಾಗುತ್ತೆ ಅನ್ನೋದನ್ನು ನೋಡೋಣ. ವೀಕ್ಷಕರೇ, ನೀವು ಟೊಮ್ಯಾಟೊವನ್ನು 1 ವಾರಕ್ಕಿಂತ ಹೆಚ್ಚು ಕಾಲ ಫ್ರಿಡ್ಜ್ನಲ್ಲಿ ಇಟ್ಟಾಗಲೂ ಹೊರಗಡೆಯಿಂದ ಟೊಮ್ಯಾಟೊ ನೋಡೋದಕ್ಕೆ ಚೆನ್ನಾಗಿ ಫ್ರೆಶ್ ಆಗಿ ಕಾಣಿಸ್ಬೋದು. ಆದರೆ ನಿಮಗೆ ನೆನಪಿರಲಿ, ಒಳಗಡೆಯಿಂದ ಕೊಳೆಯೋದಕ್ಕೆ ಶುರುವಾಗಿರುತ್ತೆ. ಇಂಥ ಟೊಮ್ಯಾಟೊವನ್ನು ಅಡುಗೆಗೆ ಬಳಸಿದರೆ ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ಳುವ ಅಪಾಯ ಇರುತ್ತೆ. ಇದನ್ನು ತಿಂದರೆ ವಾಂತಿ, ಅತಿಸಾರಕ್ಕೆ ಕಾರಣ ಆಗೋ ಅಪಾಯ ಇರುತ್ತೆ ಅಂತಾರೆ ತಜ್ಞರು. ಸೋಂಕು ತಗುಲುವಂತಹ ಅಪಾಯ ಇರುತ್ತೆ. ತರಕಾರಿಯ ಗುಣಮಟ್ಟ ಕಡಿಮೆ ಆಗುತ್ತೆ. ಟೊಮ್ಯಾಟೊದಲ್ಲಿರುವಂತಹ ಪೋಷಕಾಂಶಗಳು ನಾಶ ಆಗುತ್ತೆ, ರುಚಿ ಹೋಗುತ್ತೆ. ಪೋಷಕಾಂಶಗಳು ನಾಶ ಆದಮೇಲೆ ಅದನ್ನು ತಿಂದು ಏನೂ ಪ್ರಯೋಜನ ಇಲ್ಲ. ಒಂದು ನೆನಪಲ್ಲಿ, ಫ್ರಿಡ್ಜ್ನಲ್ಲಿಟ್ಟ ಯಾವುದೇ ಆಹಾರ ಅಂದರೆ ಟೊಮ್ಯಾಟೊ ಮಾತ್ರವಲ್ಲ, ಯಾವುದೇ ಆಹಾರ ಕೂಡ ಒಳ್ಳೆಯದಲ್ಲ. ನೀವು ಫ್ರಿಡ್ಜ್ನಲ್ಲಿ ಇಡಲೇಬೇಕು ಅಂತ ಅಂದರೆ, ಟೊಮ್ಯಾಟೊವನ್ನು ಫ್ರಿಡ್ಜ್ನಲ್ಲಿ ಇಡಲೇಬೇಕು ಅಂತ ಅಂದರೆ 3 ದಿನಕ್ಕಿಂತ ಜಾಸ್ತಿ ಇಡುವುದಕ್ಕೆ ಹೋಗಬೇಡಿ. ಅದು ಕೂಡ ತರಕಾರಿಗಳನ್ನು ತಂದ ತಕ್ಷಣ ಫ್ರಿಡ್ಜ್ನಲ್ಲಿ ಇಡುವುದಕ್ಕೆ ಹೋಗಬೇಡಿ. ಮೊದಲಿಗೆ ತರಕಾರಿಗಳನ್ನು ಚೆನ್ನಾಗಿ ತೊಳಿರಿ. ಅದು ಡ್ರೈ ಆದ ನಂತರ ಸೂಕ್ತ ತಾಪಮಾನದಲ್ಲಿ ಫ್ರಿಡ್ಜ್ನ ಡ್ರಾಯರ್ನಲ್ಲಿ ಇಡಿ. ಆದರೆ ವೀಕ್ಷಕರೇ, ನಾನು ಆಗಲೇ ಹೇಳಿದ ಹಾಗೆ ಫ್ರಿಡ್ಜ್ನಲ್ಲಿಟ್ಟ ಆಹಾರಗಳು ನಿಜಕ್ಕೂ ಸೇಫ್ ಅಲ್ಲ. ಆದಷ್ಟು ಹಣ್ಣು ತರಕಾರಿಗಳನ್ನು ಫ್ರಿಡ್ಜ್ನಲ್ಲಿ ಇಡೋದನ್ನು ತಪ್ಪಿಸಿ ಹೊರಗಡೆ ಟ್ರೇನಲ್ಲಿ ಇಡೋದು ತುಂಬ ಒಳ್ಳೆಯದು. ಅಗತ್ಯಕ್ಕಿಂತ ಹೆಚ್ಚು ತರಕಾರಿಗಳನ್ನು ಅಥವಾ ಹಣ್ಣುಗಳನ್ನು ಖರೀದಿ ಮಾಡಬೇಡಿ. ಕಡಿಮೆ ಪ್ರಮಾಣದಲ್ಲಿ ಕಡಿಮೆ ಮಾಡಿ. ಹೇಗೆ ಇದ್ರೂ ಹೊರಗಡೆ ನೀವು ಫ್ರಿಡ್ಜ್ನಿಂದ ಹೊರಗಡೆ ಹಣ್ಣು ತರಕಾರಿಗಳನ್ನು 3-4 ದಿನಗಳವರೆಗೆ ಸೇಫ್ ಆಗಿ ಹಾಳಾಗದ ಹಾಗೆ ಇಟ್ಕೊಳ್ಬಹುದು. ಡೇಂಜರ್ ಅಂತ ಗೊತ್ತಿದ್ರೂ ಕೂಡ ಯಾಕೆ ಫ್ರಿಡ್ಜ್ನಲ್ಲಿ ತರಕಾರಿಗಳನ್ನು ಇಡೋದಕ್ಕೆ ಹೋಗ್ತೀರಾ? ಆರೋಗ್ಯದ ವಿಚಾರದಲ್ಲಿ ಹುಡುಗಾಟ ಯಾಕೆ ಅಲ್ವಾ? ಇನ್ನೊಂದು ವಿಚಾರ, ಆದಷ್ಟು ಹುಳಿ ಪದಾರ್ಥಗಳನ್ನು ಫ್ರಿಡ್ಜ್ನಲ್ಲಿ ಇಡೋದಕ್ಕೆ ಹೋಗಬೇಡಿ, ಅವಾಯ್ಡ್ ಮಾಡಿ. ಈಗ ನೀವು ಪ್ರಶ್ನೆ ಮಾಡಬಹುದು, ಆಹಾರ ಪದಾರ್ಥಗಳನ್ನು ಅಥವಾ ಹಣ್ಣು ತರಕಾರಿಗಳನ್ನು ಫ್ರಿಡ್ಜ್ನಲ್ಲಿ ಇಡೋದು ಹೇಗೆ ಅಂತ. ಆರೋಗ್ಯ ತಜ್ಞರು ಹೇಳೋ ಪ್ರಕಾರ ಆಹಾರವನ್ನು ಆರೋಗ್ಯಕರವಾಗಿ ಇಡಬೇಕು ಅಂದರೆ ಕೆಲವೊಂದು ನಿಯಮಗಳನ್ನು ಪಾಲಿಸಲೇಬೇಕು. ಅದು ಏನಪ್ಪ ಅಂದರೆ, ಫ್ರಿಡ್ಜ್ನಲ್ಲಿಟ್ಟ ಆಹಾರ ಪದಾರ್ಥಗಳನ್ನು ಆದಷ್ಟು ಬೇಗನೆ ಖಾಲಿ ಮಾಡಿ. ಅದೇ ರೀತಿ ಫ್ರಿಡ್ಜ್ನಲ್ಲಿ ಇಡೋದಕ್ಕೆ ಅಂಥೇಳಿ ಬಾಕ್ಸ್ ಅಂದರೆ ಡಬ್ಬಗಳನ್ನು ಬಳಸ್ತಿರಲ್ಲ, ಅದನ್ನು ಆದಷ್ಟು ಸ್ವಚ್ಛವಾಗಿಡಿ. ಫ್ರಿಡ್ಜನ್ನು ಡೀಪ್ ಕ್ಲೀನ್ ಮಾಡೋದನ್ನು ಮರಿಬೇಡಿ. ಒಂದಂತೂ ಸತ್ಯ ವೀಕ್ಷಕರೇ, ನೀವು ಹೆಂಗೆ ಇಡಿ, ಏನೇ ಇಡಿ, ಆದರೆ ಈ ಫ್ರಿಡ್ಜ್ನಲ್ಲಿಟ್ಟ ಆಹಾರಗಳು ಸೇಫ್ ಅಲ್ಲ. ತರಕಾರಿಗಳನ್ನು ಆದಷ್ಟು ಹೊರಗಡೆನೇ ಇಡಿ. ಎಲ್ಲದನ್ನು ಫ್ರಿಡ್ಜ್ನಲ್ಲಿರೋದಕ್ಕೆ ಹೋಗಬೇಡಿ. ಆರೋಗ್ಯದ ಕಡೆ ಗಮನ ಇರಲಿ. ಆರೋಗ್ಯವೇ ಭಾಗ್ಯ ಅನ್ನೋದು ನಿಮಗೆ ನೆನಪಿರಲಿ. ವೀಕ್ಷಕರೇ, ಇದು ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗುವಂತಹ ವಿಡಿಯೋ. ಹೀಗಾಗಿ ಆದಷ್ಟು ಶೇರ್ ಮಾಡಿ. ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ಯೂಸ್ಫುಲ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ. ನಮಸ್ಕಾರ.